ಆಗಬಾರ್ದಾಗಿತ್ತು. ಆದರೆ ನೀವು ಕೂಡ ಈಗ ಎಲ್ಲ 13 ಜನ ಹೋಗ್ಲಿಕ್ಕೆ ಸೊ ಏನು ವಿವರಿಸಿದ್ರು ಸರ್ ನಿಮಗೆ? ಈ ಒಟ್ಟು ಏನು 22 ಜನ ಎಲ್ಲ ಬೆಂಗಳೂರಿನವರು ಟ್ರೆಕ್ಕಿಂಗ್ ಹೋಗಿದ್ರು. ದುರಾದೃಷ್ಟವಶಾತ್ ಆ ದುರ್ಘಟನೆಯಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದ 13 ಜನ ಅವರನ್ನು ಹೆಲಿಕಾಪ್ಟರ್ ಮುಖಾಂತರ ರೆಸ್ಕ್ಯೂ ಮಾಡಿ ಡೆಹ್ರಾಡೂನ್ಗೆ ಕರೆಸುವಂತೆ ವ್ಯವಸ್ಥೆ ಮಾಡಿ ಈಗ ಅವರು ಇದರ ಜೊತೆಗೆ ಫ್ಲೈಟ್ನಲ್ಲಿ ಬೆಂಗಳೂರಿಗೂ ಸಹ ರಾಜ್ಯ ಸರ್ಕಾರ ಅವರನ್ನು ಬೆಂಗಳೂರಿವರೆಗೂ ಸಹ ಕರ್ಕೊಂಡು ಬಂದು ಈಗ ಅವರಿಗೆ ಮನೆಗೆ ಹೋಗಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. 9 ಏನು ದುರಾದೃಷ್ಟವಶಾತ್ ದುರಂತದಲ್ಲಿ ಮೃತರಾಗಿದ್ದಾರೆ ಅವರ ಬಾಡಿಯನ್ನು ಇವತ್ತು ಉತ್ತರಕಾಶಿಯಿಂದ ಡೆಹ್ರಾಡೂನ್ಗೆ ತರಿಸಿ ಡೆಹ್ರಾಡೂನ್ನಲ್ಲಿ ಅವ್ರದ್ದು ಬಾಡಿಯನ್ನು ಎಂಬಾಲ್ಮೆಂಟ್ ಮಾಡಿ ಅಲ್ಲಿಂದ ಬೈ ರೋಡ್ ಈಗ ಡೆಲ್ಲಿಗೆ ತಲುಪ್ತಾ ಇದೆ, ಡೆಲ್ಲಿ ಏರ್ಪೋರ್ಟಿಗೆ. ಯಾಕೆಂದರೆ ಚಾರ್ಟರ್ ಫ್ಲೈಟು ಯಾವುದೂ ಕೂಡ 9 ಬಾಡಿ ಅಂದರೆ ಅದರ ಜೊತೆಗೆ 9 ಬಾಕ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಚಾರ್ಟರ್ ಫ್ಲೈಟು ಸಿಗಲಿಲ್ಲ. ಪ್ಯಾಸೆಂಜರ್ಗಾದರೆ ಸಿಗುತ್ತೆ, ಆದರೆ ಬಾಕ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಚಾರ್ಟರ್ ಫ್ಲೈಟ್ ಸಿಗಲಿಲ್ಲ. ಹಾಗಾಗಿ ಆ ಬಾಡಿಗಳನ್ನು ಈಗ ನಾವು ಡೆಲ್ಲಿಗೆ, ನಮ್ಮ ಡೆಲ್ಲಿಯಲ್ಲೂ ಒಬ್ಬರು ಆಫೀಸರ್ ಇದ್ದಾರೆ, ಡೆಹ್ರಾಡೂನಲ್ಲಿ ಇನ್ನೊಬ್ಬ ಆಫೀಸರ್ ಇದ್ದಾರೆ. ಸೊ ಡೆಲ್ಲಿಗೆ ಬೈ ರೋಡ್ ಈಗ ತಲುಪ್ತಾ ಇದೆ. ನಾಳೆ ಬೆಳಗಿನ ಜಾವ 5:30 ಒಂದೊಂದು ಫ್ಲೈಟಲ್ಲಿ 2 ಬಾಡಿ 5:30 ಫ್ಲೈಟಿಂದ ಶುರುವಾಗಿ 5 ಫ್ಲೈಟ್ನಲ್ಲಿ ಬ್ಯಾಂಗ್ಳೂರಿಗೆ ನಾಳೆ ಬೆಳಿಗ್ಗೆ 9 ಬಾಡೀಸು ಸಹ ಅರೈವ್ ಆಗುತ್ತೆ. ಆ ಬಾಡಿಗಳನ್ನ ಬ್ಯಾಂಗ್ಳೂರು ಏರ್ಪೋರ್ಟಿಂದ ಅವರ ಮನೆಗೆ ತಲುಪಿಸಬೇಕು ಕೂಡ ನಾವು ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ದುರಂತ ಆಗಿದ್ದು ಜೂನ್ 3ನೇ ತಾರೀಕು. ಅವರು ಲಾಮ್ತಾಲ್ ಅನ್ನೋ ಕ್ಯಾಂಪ್ನಿಂದ ಸಹಸ್ರತಾಲ್ ಅಂತ ಒಂದು ಚಿಕ್ಕ ಅದು ಸರೋವರ, ಅಲ್ಲಿಗೆ ಹೋಗಿ ಬರೋವಾಗ ವಾಪಸ್ಸು ಕ್ಯಾಂಪ್ಗೆ ಬರುವಂಥ ಸಂದರ್ಭದಲ್ಲಿ ಸ್ನೋಫಾಲು ಆರಂಭ ಆಗಿ ಸ್ನೋಫಾಲು ಬರ್ತಾ ಜಾಸ್ತಿಯಾಗಿ ಅದರ ಜೊತೆಗೆ ಗಾಳಿನೂ ಸಹ ಸೇರಿಕೊಂಡು ಜೊತೆಗೆ ಮಂಜು ಕವಿದ ವಾತಾವರಣ ಆಗಿ ಮುಂದೆ ಕಾಣೋದಕ್ಕೆ ಆಗದೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಕ್ಯಾಂಪ್ ತಲುಪೋದಕ್ಕೆ ಆಗದೆ ಟ್ರೆಕ್ ಮಾಡ್ತಾ ಇದ್ದಂಥ ದಾರಿಯಲ್ಲೇ ರಾತ್ರಿ ಕಳಿಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ಕಾಲಕ್ರಮೇಣವಾಗಿ ಇನ್ನಿಬ್ಬರು ಹೀಗೆ ಅಲ್ಲಿ ಮೃತರಾದರು. ಮತ್ತು ಮಾರನೇ ದಿನ ಬೆಳಿಗ್ಗೆ ಒಬ್ಬ ಗೈಡು ಬಂದು ದೂರ ನಡೆದುಕೊಂಡು ಬಂದು ಎಲ್ಲಿವರೆಗೂ ಫೋನ್ ಸಿಗ್ನಲ್ ಸಿಗೋದಿಲ್ಲ ಅಲ್ಲಿವರೆಗೂ ಬಂದು ಅಲ್ಲಿಂದ ಫೋನ್ ಮಾಡಿ ಇಂಟಿಮೇಟ್ ಮಾಡಿ ನಮಗೆ ಮಾಹಿತಿ ಗೊತ್ತಾದಷ್ಟೊತ್ತಿಗೆ ಜೂನ್ 4ನೇ ತಾರೀಕು ರಾತ್ರಿ ಆಗಿತ್ತು. ಈ ಘಟನೆ ನಡೆದಿದ್ದು ಜೂನ್ 3ನೇ ತಾರೀಕು ಮಧ್ಯಾಹ್ನ, ನಮಗೆ ವಿಷಯ ಮುಟ್ಟಿದ್ದು ಜೂನ್ 4 ರಾತ್ರಿ. ನಾವು ತಕ್ಷಣ ಲೋಕಲ್ ಅಥಾರಿಟೀಸ್ಗೆ ಎಲ್ಲರಿಗೂ ಕೂಡ ಮಾತನಾಡಿ ಜೂನ್ 5ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ರೆಸ್ಕ್ಯೂ ಆಪರೇಷನನ್ನು ಆರಂಭ ಮಾಡಿ ಸೊ ಎಲ್ಲಿ ಸಿಕ್ಕಾಕೊಂಡಿದ್ರು ಅಲ್ಲಿಗೆ ಸಣ್ಣ ಹೆಲಿಕಾಪ್ಟರಲ್ಲಿ ಹೋಗಿ ಆರ್ಮಿ ಏರ್ಫೋರ್ಸ್ ಅವರ ಸಹಕಾರದಿಂದ ಅವರನ್ನು ರೆಸ್ಕ್ಯೂ ಮಾಡಿದ್ವಿ. ಅಷ್ಟೊತ್ತಿಗೆ ಮಾಡುವಂಥ ಕೆಲಸ ಆಯಿತು. ಅಷ್ಟೊತ್ತಿಗಾಗಲೇ 9 ಜನ ಮೃತಪಟ್ಟಿತ್ತು. ಸೊ ಜೂನ್ 5ನೇ ತಾರೀಕು ಸುಮಾರು 11 ಜನವನ್ನು ರೆಸ್ಕ್ಯೂ ಮಾಡಿ ಆವತ್ತು 5 ಬಾಡಿಯನ್ನು ಸಹ ರಿಕವರ್ ಮಾಡಿದ್ದು. ಅಷ್ಟೊತ್ತಿಗೆ ವಾತಾವರಣ ಕೆಟ್ಟ ಮೇಲೆ ಇವತ್ತು ಬೆಳಿಗ್ಗೆನೆ ಮತ್ತೆ 7 ಗಂಟೆಗೆ ಶುರು ಮಾಡಿ ಉಳಿದಂಥ 4 ಬಾಡಿಯನ್ನು ಸಹ ರಿಕವರ್ ಮಾಡಿ ಇವತ್ತು 13 ಜನವನ್ನು ಕೂಡ ಒಂದೇ ಫ್ಲೈಟ್ನಲ್ಲಿ ಬ್ಯಾಂಗ್ಳೂರ್ವರೆಗೂ ರಾಜ್ಯ ಸರ್ಕಾರ ಅವ್ರನ್ನ ತರೋದಕ್ಕೆ ವ್ಯವಸ್ಥೆ ಮಾಡಿದೆ. ಇದೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಅವರು ಸ್ಪಷ್ಟವಾಗಿ ನಿನ್ನೆ ಒಂದೇ ಮಾತು ಹೇಳಿದ್ರು, ಅವರಿಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಬೇಕು. ಅದಕ್ಕೆ ಆಗ್ತಕ್ಕಂಥ ಖರ್ಚು ವೆಚ್ಚವನ್ನು ರಾಜ್ಯ ಸರ್ಕಾರವೇ ಭರಿಸುವಂಥದ್ದನ್ನು ಮಾಡೋಣ ಅಂತ ಮುಖ್ಯಮಂತ್ರಿಗಳು ನಿನ್ನೆ ಒಂದೇ ಒಂದು ಸೂಚನೆ ಕೊಟ್ಟ ಮೇಲೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮತ್ತು ನಮ್ಮ ಚೀಫ್ ಸೆಕ್ರೆಟರಿ ಅಲ್ಲಿನ ಅಧಿಕಾರಿಗಳು ಇವರೆಲ್ಲರ ಒಂದು ಸಂಘಟಿತ ಪ್ರಯತ್ನದಿಂದ ಭಾಳ ಫಾಸ್ಟಾಗಿ ರೆಸ್ಕ್ಯೂ ಆಪರೇಷನನ್ನು ಮಾಡಿದ್ರಿಂದ ಕೆಲವು ಪ್ರಾಣ ಆದರೂ ಉಳಿಸ್ಲಿಕ್ಕೆ ಆಯಿತು. ಇಲ್ಲ ಅಂದಿದ್ರೆ ಬಹುಶಃ ಅಲ್ಲಿ ಇರುವಂಥ ವಿಕೋಪದ ಪರಿಸ್ಥಿತಿಯಲ್ಲಿ ಇನ್ನೂ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳು ಇತ್ತು. ಅವರು ಕೂಡ ಟ್ರೆಕ್ಕರ್ಸು ಮಾತನಾಡಿದಾಗ ನಮಗೆ ಇಷ್ಟು ಬೇಗ ರೆಸ್ಕ್ಯೂ ಮತ್ತು ರಿಲೀಫ್ ಬರುತ್ತೆ ಅಂತ ನಮಗೆ ಆಶ್ಚರ್ಯ ಆಯಿತು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸೊ ನಮ್ಮ ಇಲ್ಲಿ ಕರ್ನಾಟಕದ ಅಧಿಕಾರಿಗಳು ಮತ್ತು ಉತ್ತರಾಖಂಡದ ಅಧಿಕಾರಿಗಳು ಅವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸೊ
ಅವರೆಲ್ಲರ ಸಂಘಟಿತ ಪ್ರಯತ್ನದಿಂದ ಇವರನ್ನು ಕರೆತರಲಿಕ್ಕೆ ಸಾಧ್ಯ ಆಗಿದೆ. ಆದರೂ ಕೂಡ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ನೋಡಿದಾಗ ಇದು ಬಹಳ ನಮ್ಮ ರಾಜ್ಯದ ಒಂದು ಜನಗಳನ್ನು ನೋಡಿದಾಗ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ದುರಾದೃಷ್ಟ ಇದು ಆಗಿರ್ತಕ್ಕಂಥದ್ದು 9 ಜನ ಯಾರು ಸಾವನ್ನಪ್ಪಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬದವರಿಗೆ ಆಗಿರ್ತಕ್ಕಂಥ ನಷ್ಟಕ್ಕೆ ನಾವು ಸರ್ಕಾರದ ಪರವಾಗಿ ಅವರಿಗೆ ಸಂತಾಪವನ್ನು ಕೂಡ ಹೇಳ್ತೇವೆ ಮತ್ತು ಅವರ ಬಾಡಿಯನ್ನು ಅವರ ಮನೆಗೆ ತಲುಪಿಸಲಿಕ್ಕೂ ಕೂಡ ಎಲ್ಲ ವ್ಯವಸ್ಥೆಯನ್ನು ನಾವು ಸಾಧ್ಯ